ನಿಮ್ಮ ಮನಸ್ಥಿತಿ ಯೂಶಲಿ ಹೇಗಿರುತ್ತೆ ಮ್ಯಾಚ್ ಮುಂಚೆ? ಬಿಕಾಸ್ ಈಗ ಮೊಹಮ್ಮದ್ ಅಲಿ ಅವ್ರನ್ನೇ ನೋಡಿದ್ರೆ ಅವರೆಲ್ಲ ಮ್ಯಾಚ್ಗೂ ಹೋಗೋಕ್ಕೆ ಮುಂಚೆ ಐ ಆಮ್ ದ ಗ್ರೇಟೆಸ್ಟ್ ಅಂತ ಅಂದರೆ ಅವ್ರಿಗವರೇ ಒಂದು ಏನಂತಾರೆ ಪಂಪ್ ಹೊಡ್ಕೊಳ್ಳೋದು ಅಥವಾ ವಾಟ್ ಎವರ್ ಯು ವಾಂಟ್ ಟು ಕಾಲ್ ಅಫರ್ಮೇಷನ್ಸ್ ಅಂತಾರೆ, ಆ ಥರ ಹೇಳ್ಕೊತಾ ಇದ್ರು. ಸೊ ಆ್ಯಕ್ಚುಲಿ ನಿಮ್ಮ ಫ್ರೇಮ್ ಆಫ್ ಮೈಂಡು ಅಥವಾ ನೀವು ಏನು ಮಾಡ್ತಾಯಿದ್ರಿ ಮ್ಯಾಚ್ ಮುಂಚೆ? ಮೇಡಮ್ ನಮ್ಮ ನಿಜವಾಗ್ಲೂ ವಿ ಆರ್ ಜಸ್ಟ್ ಎಂಟಿ ಮೈಂಡ್ ಅಷ್ಟೇ. ನನಗೆ ಹಿಂಗೆ ಹೊಡಿಬೇಕು ಹಂಗೆ ಹೊಡಿಬೇಕು ಅಂತ ಅದು ರಿಯಾಲಿಟಿ ಹೇಳ್ತೀನಲ್ಲ, ರಿಯಾಲಿಟಿ ಝೀರೋ. ನಾವು ಏನೇನು ಅಂದ್ಕೊಂಡಿದ್ದೀರೋ ಒನ್ಸ್ ವಿ ಎಂಟರ್ ದ ರಿಂಗ್ ಎವ್ರಿಥಿಂಗ್ ವಿಲ್ ಬಿ ಝೀರೋ. ಅಲ್ಲಿನ ಟೆನ್ಷನೇ ಬೇರೆ ಥರ ಇರುತ್ತೆ. ಅಲ್ಲಿ ಒಂದೇ ಸತಿ ಹಾರ್ಟ್ ಬೀಟ್ ನಿಮಗೆ 180-190ವರೆಗೂ ರೀಚ್ ಆಗುತ್ತೆ. ಯಾಕಂದರೆ ಅಷ್ಟೊಂದು ಟೆನ್ಷನಲ್ಲಿ. ಇಲ್ಲಿ ನಾವು ಕುತ್ಕೊಂಡು ನೋಡೋದು ಬೇರೆ ಥರ ಇರುತ್ತೆ ರಿಯಾಲಿಟಿ. ಬಟ್ ಅಲ್ಲಿ ಹೋಗಿ ರಿಂಗ್ ಒಳಗಡೆ ಹೋಗ್ತಾರೆ ನಾವು ಅದು ಅನ್ಬೋದು. ಆ್ಯಕ್ಚುಲಿ ಬ್ರೂಸ್ಲಿ ಅವರೇ ಹೇಳಿದ್ದಾರೆ 10,000 ಟೈಮ್ ಪ್ರಾಕ್ಟೀಸ್ ಮಾಡು, ಒನ್ ಕಿಕ್ ಅವ್ರು ಕನೆಕ್ಟ್ ಆಯ್ತು ಮುಗಿಯುತ್ತೆ. ಹಂಗೆ ಎವ್ರಿಥಿಂಗ್ ನಾವೆಷ್ಟು ಏನೇ ಪ್ರಾಕ್ಟೀಸ್ ಮಾಡಿ ಏನೇ ಮಾಡಿದ್ರೂ ರಿಂಗ್ ಒಳಗಡೆ ಹೋಗಿ ಆಡಬೇಕು ಅಂದರೆ ತುಂಬ ಪೇಷನ್ಸ್ ಬೇಕು. ಸೊ ಬ್ರೂಸ್ಲಿ ಅವರೇ ಹೇಳಿದ್ದು ಅಂದರೆ ಐ ಫಿಯರ್ ನಾಟ್ ದ ಮ್ಯಾನ್ ಹೂ ವಾಸ್ ಪ್ರಾಕ್ಟೀಸ್ಡ್. ಅಂದರೆ 10,000 ಕಿಕ್ಕನ್ನ ಪ್ರಾಕ್ಟೀಸ್ ಮಾಡಿರೋನ್ನ ನಾನು ಹೆದರ್ಕೊಳ್ಳಲ್ಲ, ಒಂದೇ ಒಂದು ಕಿಕ್ಕನ್ನು 10,000 ಸತಿ ಯಾವನು ಪ್ರಾಕ್ಟೀಸ್ ಮಾಡಿರ್ತಾನೋ ಅವನಿಗೆ ನಾನು ಹೆದರ್ಕೋತೀನಿ ಅಂತ. 100% ಮೇಡಮ್, ಇದು ಟ್ರೂ. ಅದು ಆ್ಯಕ್ಚುಲಿ ಒಂದು ಏನು ಅಂದರೆ ನಿಮಗೆ ತುಂಬ ಪೇಷನ್ಸ್ ಬೇಕಾದ. ನಾನು ಹೋಗ್ತಾ ನಾನು ಫೈಟಲ್ಲಿ ಕಲ್ತಿದ್ದೇ ಇದೆ ಪೇಷನ್ಸ್. ವೆಯ್ಟ್ ಇಫ್ ಯು ಆರ್ ನಾಟ್ ಏಬಲ್ ಟು ಡೂ ದಿಸ್ ಯು ಹ್ಯಾವ್ ಅನದರ್ ಚಾನ್ಸ್ ನೆಕ್ಸ್ಟ್ ಟೈಮ್, ಕಮ್ ಬ್ಯಾಕ್ ಅಗೇನ್. ನಿಮ್ಮದು ಸಿಗ್ನೇಚರ್ ಕಿಕ್ಕು ಅಥವಾ ನಿಮ್ದು ಗಿರೀಶ್ ಅವರು ಅಂದ ತಕ್ಷಣ ಇಡೀ ಪ್ರಪಂಚ ತಿರುಗಿ ನೋಡ್ತಾ ಇದ್ದಿದ್ದು ಯಾವ ಒಂದು ಸ್ಟೈಲು ಕಿಕ್ಗೆ? ಒದೆ ತಿಂತಾಯಿದ್ದೆ ಮೇಡಮ್. ಫಸ್ಟು ನಾನು ಒದೆನೇ ತಿನ್ನೋದು. ನನ್ನ ಫೈಟ್ಸಲ್ಲೇ ನಾನು ಒದೆನೇ ತಿನ್ನೋದು ಫಸ್ಟು. ಐ ವಿಲ್ ವೆಯ್ಟ್ ಫಾರ್ ಮೈ ಟೈಮ್. ಅದು ಯಾವಾಗ ಅಂತ ಗೊತ್ತಿಲ್ಲ. ಐ ವಿಲ್ ವೆಯ್ಟ್ ವೆನ್ ಈ ವಾಂಟ್ಸ್ ಟು ಗೆಟ್, ಈವನ್ ಈ ವಿಲ್ ಟಯರ್ಡ್. ಸೊ ನಿಮ್ಮ ಸ್ಟ್ರಾಟಜಿ ಅವ್ನು ಹೊಡಿಲಿ, ಅವನಲ್ಲಿರೋದೆಲ್ಲ ಖಾಲಿ ಮಾಡ್ಕೊಳ್ಳಿ ಫಸ್ಟ್ ಅವ್ನು ಎನರ್ಜಿ ತೊಗೊಳ್ಲಿ. ಫಸ್ಟು ಒದೆ ತಿನ್ನೋದು ಕಲಿಬೇಕು, ಹೊಡಿಯೋದೆಲ್ಲ ಕಲಿಯೋದು. ಹೊಡಿಯೋದು ಯಾರು ಬೇಕಾದ್ರೂ ಹೊಡಿಬೋದು. ಫಸ್ಟು ಒಂದು ಒದೆ ತಿಂದು ನಿಂತ್ಕೊಂಡಿರ್ತಾನೆ ನೋಡಿ, ಅವ್ನು ನಿಜವಾದ ಮನುಷ್ಯ. ಹಿಂಗೆ ಅಂತೀನಿ ಅಂತ ಅನ್ಕೋಬೇಡಿ. ಒಂದು ಯಾರೋ ಕಪಾಳ ಕೊಡಿದ್ರೇ ನಮ್ಗೆ 2 ಸೆಕೆಂಡ್ಗೆ ಎಲ್ಲಿದ್ದೀನಿ ಏನೂ ಗೊತ್ತಾಗಲ್ಲ, ಒಳಗಿರೋ ಈಗೋ ಹರ್ಟ್ ಆಗಿರುತ್ತೆ. ಬಟ್ ನಿಮ್ಮ ಜರ್ನಿ ಅಲ್ಲಿಂದಲೇ ಸ್ಟಾರ್ಟ್ ಆಗಿದ್ದು. ಬಟ್ ಮುಂದೆ ಪ್ರಪಂಚದ ಮುಂದೆ ಒಂದು ಮೆಡಲ್ಗೋಸ್ಕರ ಒದೆ ತಿಂದಾಗ ನಿಮ್ಮ ಮನಸ್ಸಲ್ಲಿ ಏನೇನಾಗ್ತಾಯಿತ್ತು? ಹೆಂಗೆ ಇನ್ನೂ ಗಟ್ಟಿಯಾಗಿ ನಿಂತ್ಕೋತಾ ಇದ್ರಿ? ನಾನು ಫಸ್ಟ್ ಫೈಟಲ್ಲಿ ಹೇಳಿದ್ದೆ ಜ್ಞಾಪಕ ಐತೆ, ಆ ಥರ ಬಿದ್ದು ನಾನು ಮುಂದೆ ಹೋಗ್ತಾಯಿದ್ದೆ ಅಂತ. ಐ ವಾಸ್ ನಾಟ್ ಡೂಯಿಂಗ್ ದಿಸ್ ಮಿಸ್ಟೇಕ್ ಯೋ, ಐ ವಾಸ್ ವೆಯ್ಟಿಂಗ್ ಫಾರ್ ಮೈ ಚಾನ್ಸ್. ಓಕೆ, ಕೂಲ್ ಮಿಸ್ ಮಾಡೋರು ಪಂಚಸ್ನ, ಎಸ್ಕೇಪ್ ಆಗು, ಹಿಂದೆಗಡೆ ಹೋಗು, ಸ್ಟೆಪ್ ಬ್ಯಾಕ್ ಮಾಡು. ನಾಟ್ ಅಬೌಟ್ ಆಲ್ವೇಸ್ ಗೋಯಿಂಗ್ ಫಾರ್ವರ್ಡ್. ಸ್ಟೆಪ್ ಬ್ಯಾಕ್, ಎಸ್ಕೇಪ್, ಮೇಕ್ ಹಿಮ್ ಟಯರ್ಡ್, ಲರ್ನ್ ಈ ಸ್ಟ್ರಾಟಜಿ, ದೆನ್ ಕೌಂಟರ್. ಸೊ ನೀವು ಪ್ರತಿ ಮ್ಯಾಚ್ ಮುಂಚೆನೂ ಈ ಪ್ಲೇಯರ್ದು ಸ್ಟ್ಯಾಟ್ಸು ಅವರು ಹಳೆ ಮ್ಯಾಚಸ್ಗಳೆಲ್ಲ ನೋಡಿಕೊಂಡು ಇವನ್ ವೀಕ್ನೆಸ್ ಏನು ಹಿಂಗೆಲ್ಲ ಹೋಗ್ತಾ ಇದ್ರಾ, ಅಥವಾ ಇದೊಂದು ಬೇಸಿಕ್ ಒಂದು ಫಾರ್ಮುಲಾ ಇಟ್ಕೊಂಡು ಹೋಗ್ತಾ ಇದ್ರಾ? ಅದು ತುಂಬ ಪ್ರೊಫೆಷ್ನಲ್, ತುಂಬ ಇದರಲ್ಲಿ ಅದು ನನಗೆ ಅಂತ ಸಪ್ರೇಟಾಗಿ ಕೋಚ್ ಇರ್ತಾರಲ್ಲ, ಅವ್ರು ನೋಡ್ತಾರೆ ಅದನ್ನ. ಸೊ ಆಲ್ವೇಸ್ ವೆರಿ ಇಂಪಾರ್ಟೆಂಟ್ ಈಸ್ ಕಾರ್ನರ್ ಮ್ಯಾನ್. ಕಾರ್ನರ್ ಮ್ಯಾನ್ ಬಂದ್ಬಿಟ್ಟು ಕೋಚ್ ಆಗಿರ್ತಾರೆ, ಇಲ್ಲಾಂದರೆ ಕಾರ್ನರ್ ಮ್ಯಾನ್ ಬಂದ್ಬಿಟ್ಟು ಈ ವಿಲ್ ಬಿ ಗೈಡಿಂಗ್ ಯು, ಈಸ್ ಲೈಕ್ ಅ ಗುರು ಫಾರ್ ಯು ಮ್ಯಾಚ್ ಟೈಮಲ್ಲೇ. ಹೌದು. ಇವಾಗ ಏನು ಅಂದರೆ ಕಾರ್ನರ್ ಮ್ಯಾನ್ ಅವ್ರು ಸುಮ್ಮನೆ ಬಂದು ನೀರು ಹಾಕ್ಬಿಟ್ಟು ಮಕ್ಕ ಒರೆಸ್ಬಿಟ್ಟು ಹೋಗ್ತಾರೆ ಅನ್ನೋದಲ್ಲ ಕಾರ್ನರ್ ಮ್ಯಾನ್ ಅನ್ನೋದು. ಈ ವಿಲ್ ಬಿ ಅಬ್ಸರ್ವಿಂಗ್ ಆಪೋನೆಂಟ್, ಅವ್ನು ಏನು ಕಿಕ್ ಮಾಡ್ತಾನೆ, ಏನು ಮಿಸ್ಟೇಕ್ ಅಂತ ನನಗೆ ಕಾಣಿಸಲ್ಲ ಅದು. ಬಿಕಾಸ್ ದ ಪರ್ಸನ್ ಈಸ್ ಸ್ಟ್ಯಾಂಡಿಂಗ್ ದೇರ್ ಆ್ಯಂಡ್ ವಾಚಿಂಗ್ ಹಿಮ್, ಆ್ಯಂಡ್ ದೆನ್ ಈ ವಿಲ್ ಟೆಲ್ ನೆಕ್ಸ್ಟ್ ರೌಂಡ್ ಏನು ಮಾಡ್ಬೇಕು ನೀನು ಅಂತ. ಮ್ಯಾಚ್ ಕೋಚಿಂಗ್ ಮಾಡೋಂಗಿಲ್ಲ. ಬಟ್ ಐ ಡೋಂಟ್ ಹ್ಯಾವ್ ಎನಿ ಕಾರ್ನರ್ ಮ್ಯಾನ್ಸ್. ಯಾಕಂದರೆ ನಮ್ಮ ಕರ್ನಾಟಕಲ್ಲಿ ನಾನು ಹೇಳಿದ್ನಲ್ಲ, ದೇರ್ ಇಸ್ ಅ ಲ್ಯಾಕ್ ಆಫ್ ಟ್ರೈನಿಂಗ್. ಪ್ರಾಪರಾಗಿ ಕೋಚ್ ಇರಲಿಲ್ಲ, ಏನೂ ಇಲ್ಲ. ಬಟ್ ಇವಾಗ ಅದು ತುಂಬ ಅಡ್ವಾನ್ಸ್ ಆಗಿಬಿಟ್ಟಿದೆ. ಕೋಚ್ ಈಸ್ ವೆರಿ ಗುಡ್. ನಮ್ಮ ಜೊತೆಗಿದ್ದವರೆಲ್ಲ ಬಂದು ಇವಾಗ ಕೋಚ್ ಆಗಿದ್ದಾರೆ. ಏನು ಅಂದರೆ ಅವ್ರು ಹೋಗ್ಬಿಟ್ಟು ಇನ್ನೊಬ್ರಿಗೆ ಹೇಳ್ಕೊಡ್ತಾರೆ, ಓಕೆ ವೆಯ್ಟ್ ಮಾಡು, ದಿಸ್ ಪಂಚ್, ಈ ರಿಲೀಸ್ ದಿಸ್ ಪಂಚ್, ಓಕೆ ಅವ್ನು ಕಿಕ್ ಮಾಡ್ತಾವ್ನು ಹಿಂಗೆ ಮಾಡು ಅಂತ. ಸೊ ಇದೆಲ್ಲ ನಮ್ಮ ಕಾಲದಲ್ಲೆಲ್ಲ ಇರಲಿಲ್ಲ. ಹೋಗು ಹೊಡಿ ಬಾ, ಇಲ್ಲ ಒದೆ ತಿನ್ನು ಕುತ್ಕೋ, ಇಷ್ಟೇ ಇರ್ತಾ ಇದ್ದಿತ್ತು. ದಿಸ್ ವಾಸ್ ಅ ಮೇಜರ್ ಮಿಸ್ಟೇಕ್ ಹ್ಯಾಪನ್ಸ್ ಇನ್ ಮೈ ಲೈಫ್. ಯಾಕಂದ್ರೆ ನನಗೆ ಅಂತ ಇಲ್ಲಿ ಮೊಯ್ತಾಯಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ, ಕಿಕ್ ಬಾಕ್ಸಿಂಗ್ ಕೋಚ್ ಯಾರಿದ್ದಾರೆ? ಯಾರೂ ಇಲ್ಲ. ನಾನು ಫೈಟ್ ಮಾಡ್ಬೇಕಾದ್ರೆ ಬೇರೆ ಸ್ಟೇಟ್ ಅವ್ರು ಬಂದ್ಬಿಟ್ಟು ನನ್ನ ಜೊತೆ ನಿಂತ್ಕೊತಾ ಇದ್ರು. ಗಿರೀಶ್ ಭಾಯ್ ಹಮ್ ಲೋಗ್ ಆತಾ ಹೈ ತುಮ್ರಾ ಪಾನಿ ಪೀನೆ ಆಗಿಲಿಕ್ಕೆ, ಬಿಕಾಸ್ ಐ ಕಾಂಟ್ ರಿಮೂವ್ ಮೈ ಗ್ಲೌಸ್, ಐ ಕಾಂಟ್ ರಿಮೂವ್ ಮೈ ದಿಸ್ ಥಿಂಗ್, ಬಿಕಾಸ್ ಐ ವಿಲ್ ಬಿ ಟಯರ್ಡ್. ಐ ಹ್ಯಾವ್ ಓನ್ಲಿ 1 minute. ಇಫ್ ಐ ರಿಮೂವ್ ದೋಸ್ ಆಲ್ ದ ಥಿಂಗ್ಸ್, ಟೈಮಲ್ಲಿದೆ ನನಗೆ. ಸೊ ಬೇರೆಯವ್ರು ಸ್ಟೇಟವ್ರು ಬಂದ್ಬಿಟ್ಟು ಗಮ್ ಶೀಲ್ಡ್ ತೆಗೆದು ಸ್ವಲ್ಪ ನೀರು ಸಿಪ್ ಮಾಡಿಸಿ ಮತ್ತು ಸ್ವೆಟ್ಟೆಲ್ಲ ಒರೆಸಿ ಈ ಥರ ಹೇಳ್ಕೊಡ್ತಾಯಿದ್ರು. ಸೊ ಅವ್ರ ಲ್ಯಾಂಗ್ವೇಜ್ ಬೇರೆ ಥರ ಇರುತ್ತೆ, ನಮ್ಮ ಲ್ಯಾಂಗ್ವೇಜ್ ಬೇರೆ ಥರ ಇರುತ್ತೆ. ದೇ ವಿಲ್ ಕಮ್, ದೇ ವಿಲ್ ಸೇ ಓನ್ಲಿ ಒನ್ ಥಿಂಗ್, ಮಾರೋ ಕ್ಯಾ ಮಾರ್ನಾ. There's a kick. It's a kickboxing. Yes. It's a kickboxing. It's a combination of boxing and kicks. ಇದೆಲ್ಲ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಅವ್ರು ಮಾಡೋ ಟೆಕ್ನಿಕೇ ಬೇರೆ ಥರ ಇರುತ್ತೆ. ನಾವು ಜಾಬ್, ಕ್ರಾಸ್, ಲೆಫ್ಟ್ ಹುಕ್ ಅಂತೀರ, ಅವ್ರು ಹಂಗಿಲ್ಲಲ್ಲ 1 2 3 ಅಂತ. ನಮ್ಗೆ ಹೆಂಗೆ ಗೊತ್ತಾಗುತ್ತೆ?
ವಿತಿನ್ 1 hour 2 hour 1 day how can you learn those all the techniques? ಸೊ ದೇ ಕುಡಂಟ್ ಇವನ್ ಗೈಡ್ ಯು. ದಿಸ್ ವಾಟ್ ಹ್ಯಾಪನ್ಸ್ ಇನ್ ಇಂಡಿಯನ್. ಬೇಸಿಕ್ಕಾಗಿ ನಮ್ಮ ಇಂಡಿಯಾಲಿ ಇದೇ ಪ್ರಾಬ್ಲಮ್ ಇವತ್ತಿಗೂ. ಹೌದು. ಬೇರೆ ಕಂಟ್ರಿಗೆ ಹೋದರೆ ಅವ್ರದ್ದು ಒಂದೇ ಸ್ಟ್ರಾಟಜಿ ಇರುತ್ತೆ. ಜಾಬ್, ಕ್ರಾಸ್, ಲೆಫ್ಟ್ ಹುಕ್, ರೈಟ್ ಹುಕ್, ಡಬಲ್ ಜಾಬ್, ಕ್ರಾಸ್, ಕಿಕ್, ಲೆಫ್ಟ್ ಕಿಕ್, ರೈಟ್ ಕಿಕ್, ಈ ಥರ ಇರುತ್ತೆ. ನಮ್ಮ ಇಂಡಿಯಲ್ಲಿ ಹಂಗಲ್ಲ. ಅವ್ರಿಗೆ ಇಷ್ಟ ಬಂದಂಗೆ ಅವ್ರು ಮಾಡಿರ್ತಾರೆ. ಇಲ್ಲಿ ಒಗ್ಗಟ್ಟು ಅನ್ನೋದಿಲ್ಲ. ನಾನು ಓಪನ್ ಆಗಿ ಹೇಳ್ತೀನಿ, ಬೇರೆ ಸ್ಟೇಟವ್ರು ಬಂದರೆ ಇವಾಗ ಅದು ಇದು ಬಂದು ಸಪೋರ್ಟ್ ಮಾಡ್ತಾಯಿದ್ದಾರೆ. ದೇ ಸೇ 1 2 3 1 2 4 ಹೊಡಿ ಅಂತಾರೆ. ಏನು ಮಾಡೋಕ್ಕಾಗತ್ತೆ? ಐ ವಿಲ್ ಅಂಡರ್ಸ್ಟ್ಯಾಂಡ್. ಐ ಪ್ರಾಕ್ಟೀಸ್. ನಾನು ಇಷ್ಟು ದಿವಸದಿಂದ ಪ್ರಾಕ್ಟೀಸ್ ಮಾಡಿದ್ದೀನಿ, ಇಷ್ಟು ವರ್ಷದಿಂದ ಪ್ರಾಕ್ಟೀಸ್ ಮಾಡಿದ್ದೀನಿ. ಸಡನ್ನಾಗಿ ಬಂದು ಒಂದು ದಿವಸದಲ್ಲಿ 1 2 4 ಅಂದರೆ ನಾನು ಯಾವ್ದು ಹೊಡಿಲಿ? ದಿಸ್ ವಾಟ್ ಮಿಸ್ಟೇಕ್ ಆಗೋದು ನಮ್ಮ ಇದರಲ್ಲಿ. ಯಾಕೆ ಇದನ್ನು ಕಾಮನ್ ಲ್ಯಾಂಗ್ವೇಜ್ ಥರ ಮಾಡ್ತಾ ಇಲ್ಲ? ಸ್ಪೋರ್ಟ್ಸ್ ಇನ್ನೂ ಡೆವಲಪ್ ಆಗಿಲ್ಲಲ್ಲ. ಇದಕ್ಕೆ ಅಂದ್ಬಿಟ್ಟು ಏನೋ ಒಂದು ಕೋಟಾ ಕೊಟ್ಟು ಗೌರ್ಮೆಂಟ್ ಜಾಬ್ ಅಂತ ಕೊಟ್ಟರೆ ಎಲ್ಲ ಒಂದಾಗಿ ಬರ್ತಾರೆ. ಅಲ್ಲಿವರೆಗೂ ನಂದೊಂದು ಸಿಲೆಬಸ್ ಈ ಸ್ಟೇಟು ಸೆಂಟ್ರಲ್ ಇದ್ದಂಗೆ ಅವ್ರವ್ರ ರೂಲ್ಸು ಇವರು ಅಷ್ಟೇ. ಇವಾಗ ನೋಡಿ ಇವಾಗ ಅದೇ ಕ್ರಿಕೆಟ್ ನೋಡಿದ್ರೆ ಅವ್ರು ಎಲ್ಲ ಗೊತ್ತು. ಒಂದೇ ಸ್ಟ್ರೈಕ್ ಹೊಡಿಬೇಕು, ಹಿಂಗೆ ಹೊಡಿಬೇಕು, ಎಲ್ಲ ಗೊತ್ತು. ಅವ್ರ ಸ್ಟ್ರಾಟಜಿ ಗೊತ್ತಿದೆ. ದೇ ವಿಲ್ ಪ್ಲೇ ವೆರಿ ನೈಸ್ಲಿ. ಕೋಚ್ ಒಬ್ಬನೇ ಅದಕ್ಕೆ. ಕರೆಕ್ಟ್ ಅಲ್ವಾ? ಬಟ್ ಇಲ್ಲಿ ಹೆಂಗಿದೆ? ಏನು ಸರ್ ಇದು? ನೀವು ರಿಂಗಲ್ಲೂ ಫೈಟ್ ಮಾಡಬೇಕು, ರಿಂಗ್ ಆಚೆನೂ ಲಿಟ್ರಲಿ ಫೈಟ್ ಮಾಡಬೇಕು.